ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಫ್ಯಾಮಿಲಿ ಆಡಿಯನ್ಸ್ ಸಿಕ್ಕಿದಾಗ ನಮಗೆ ತುಂಬ ಖುಷಿ ಆಗ್ತದೆ ಅಂತ. ಇವತ್ತು ಇವ್ರ ಫ್ಯಾಮಿಲಿ ಸಿಕ್ಕಿದ್ರು, ಒಂದು ಫೋಟೋ ತೆಗೆಸ್ಕೊಂಡು ಹೋದ್ರು, ತುಂಬ ಖುಷಿ ಆಯಿತು. ಇದೇ ಕಾರಣಕ್ಕೆ ಬಿಸಿಲಲ್ಲಿ ಗಾಡಿ ಓಡಿಸ್ಬಾರ್ದು ಅನ್ನೋದು. ಬಟ್ ಈರುಳ್ಳಿ ತುಂಬಿದ್ದೀವಿ, ಏನು ಮಾಡೋಕ್ಕಲ್ಲ, ಓಡಿಸ್ಬೇಕು. ಒಂದು ಮಲ್ಕೊಂಡು ರೆಸ್ಟ್ ಮಾಡ್ಕೊಳ್ಳಿ, ಬರ್ತೀನಿ ಹೋಗೋಣ ಅಂತ ರೈತರು ಗಾಡಿಯಲ್ಲಿ ಕುಂತಿದ್ದಾರೆ. ರೈತನ ಕರ್ಕೊಂಡು ಇಲ್ಲಿಂದ ಬಿಟ್ಟರೆ ನಾನ್ ಸ್ಟಾಪ್ ಬೆಂಗಳೂರು. ಕರೆಕ್ಟಾಗಿ 10 ಗಂಟೆ ಅಷ್ಟೊತ್ತಿಗೆ ಮಾರ್ಕೆಟ್ ರೀಚ್ ಆದರೆ ಜಾಮ್ ನೋಡಿ ಎಷ್ಟುದಾಗೈತೆ ಇವತ್ತು ಅಂತ. ಸೀದಾ ಸಿಗ್ನಲ್ವರೆಗೂ ಜಾಮ್ ಆಗೈತೆ. ಗಾಡಿ ಗ್ರೀಸ್ ಹೊಡ್ಸೋದು ಇಂಪಾರ್ಟೆಂಟ್. ಪ್ರತಿ ಒಂದು ಟ್ರಿಪ್ಪು ಇಲ್ಲ 2 ಟ್ರಿಪ್ಗೆ ಒಂದು ಸರಿ ಅಂತೂ ಕಂಪಲ್ಸರಿ ಗ್ರೀಸ್ ಹೊಡಿಸ್ತೀವಿ ನಾವಂತೂ. ಬಟ್ ರೆಗ್ಯುಲರಾಗಿ ತೋರ್ಸೋಕೆ ಹೋಗಲ್ಲ ನೋಡಿ. ಇವಾಗ ಇಲ್ಲಿ ಟಿಫನ್ ಮಾಡೋಕೆ ಹೋಗಿದ್ನ, ಗಾಡಿ ಬಿಟ್ಟು ಹೋಗಿದ್ದೆ, ಕ್ಲೀನಾಗಿ ಹೊಡೆದಿದ್ದಾರೆ. ನಿನ್ನೆ ನೈಟು ಬಿಟ್ಟಿದ್ದು 1 ಗಂಟೆಗೆ, 12 ಗಂಟೆಗೆ ಬಿಟ್ಟಿದ್ದು 1 ಗಂಟೆ 1:15 ಇತ್ತು ಇಲ್ಲಿ ಟೋಲಿಗೆ ಬಂದಾಗ. ಇಲ್ಲೇ ಗಾಡಿ ಹಾಕ್ಬಿಟ್ಟು ಮಲ್ಕೊಂಡಿದ್ದು. ಈಗ 5 ಗಂಟೆ ಒಳ್ಳೆ ನಿದ್ದೆ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ನಿದ್ದೆನೇ ಇರಲಿಲ್ಲ, ಹಂಗಾಗಿ ಒಳ್ಳೆ ನಿದ್ದೆ ಆಯಿತು. ಇಲ್ಲಿಂದ ಹೊರಡೋಣ ಬನ್ನಿ. ಹಾಗೇನು ಅದು ಲೂಸ್ ಆಗಿಲ್ಲ, ಬಾಂಬೆ ಗಂಟೆ ಹಾಕ್ಸಿದ್ವಿ ಲೂಸ್ ಆಗಬಾರ್ದು ಅಂತ. ಇಲ್ಲಿಂದ ಹೊರಡೋಣ. ಈಗ ಟೈರ್ಲ ಚೆಕ್ ಮಾಡಿದ್ದಾಯಿತು. ಇಲ್ಲಿಂದ ಬಿಡೋಣ ಬನ್ನಿ. ಬಾಗೇವಾಡಿ ಡೌನಲ್ಲಿ ಕೂಡ ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ ನೋಡಿ. ಯಾವ ಗಾಡಿ ಅಂತ ಗೊತ್ತಿಲ್ಲ. ಯಾವುದಿದು ಕಂಟೈನರಾ? ಹೌದು, ಕಂಟೈನರ್ ನೋಡಿ. ಓ, ನಿದ್ದೆಗಳು ಬಿಟ್ಟಿರೋದು ಅನ್ಸತ್ತೆ ಮೋಸ್ಟ್ಲಿ. ನಿದ್ದೆಲ್ಲಿ ಭಾರಿ ಡೇಂಜರ್ ಗಾಡಿ ಓಡಿಸೋದು. ಇಲ್ಲಿ ಗಾಡಿಗಳು ಬೇರೆ ನಿಂತಿದ್ದಾವಲ್ಲ, ಇವ್ಯಾವ ಗಾಡಿಗಳು, ಚಿಕ್ಕ ಚಿಕ್ಕ ಗಾಡಿಗಳು. ಹುಬ್ಳಿ ಸಿಂಗಲ್ ರೋಡೆಲ್ಲ ಪಾಸ್ ಮಾಡೋ ಅಷ್ಟೊತ್ತಿಗೆ 9 ಗಂಟೆ ಟೈಮ್. ಕರೆಕ್ಟಾಗಿ 9 ಗಂಟೆ ಆಯಿತು. 5:30 ಆಗಿತ್ತು ಅನಿಸುತ್ತೆ ಹತ್ತರಿಗೆ ಬಿಟ್ಟಾಗ. ಆರಾಮಾಗೆ ಬಂದ್ವಿ. ಟ್ರಾಫಿಕ್ ಏನು ಅಷ್ಟೊಂದು ಇರಲಿಲ್ಲ. ಇವಾಗ 9 ಗಂಟೆ ಮೇಲೆ ಟ್ರಾಫಿಕ್ ಸ್ಟಾರ್ಟ್ ಆಗ್ತದೆ ಇಲ್ಲಿ. ಆರಾಮಾಗಿ ಪಾಸ್ ಆಗಿಬಿಡ್ತು. ಇಲ್ಲಿಂದ ಸ್ವಲ್ಪ ನಿಧಾನಕ್ಕೆ ಟೈರ್ ಆರಿಸ್ಕೊಂಡು ಹೋಗೋಣ. ರೋಡ್ ಕ್ಲೋಸ್ ಮಾಡಿ ಸರ್ವಿಸ್ ರೋಡಿಗೆ ಬಿಟ್ಟವ್ರೆ. ಯಾಕೆ ಅಂತ ನೋಡಿದ್ರೆ, ಒಂದು ಕಬ್ಬಿನ ಗಾಡಿ ರೋಡ್ ಮಧ್ಯೆ ಬ್ಲೇಡ್ಗಳು ಕಟ್ಟಾಗ್ಬಿಟ್ಟು ನಿಂತೈತೆ. ಬ್ಲೇಡ್ ಸೆಟ್ದು ಏನೋ ಕೆಲಸ ಬಂದಿರೋದು ನೋಡಿ. ಇಲ್ಲ, ಟೈರ್ ಹೊಡೆದೋಗಿದ್ದಾವೆ 2 ಟೈರು. ರೋಡ್ ಮಧ್ಯೆ ನಿಂತೈತೆ. ಆ ಕಡೆ ಈ ಕಡೆ ಬೇಗ ಗಾಡಿ ಪಾಸ್ ಆಗಲ್ಲ. ಮತ್ತು ಆ ಕಡೆಯಿಂದ ಫುಲ್ ಡೌನ್ ಆಗಿರೋದ್ರಿಂದ ರೋಡ್ ಕ್ಲೋಸ್ ಮಾಡಿ ಒಳ್ಳೇದು ಮಾಡಿದ್ದಾರೆ. ಗಾಡಿ ತೊಗೊಂಬಂದು ಸೀದಾ ಬಂಕಾಪುರ ಟೋಲ್ ಪಾಸ್ ಮಾಡಿ ಇಲ್ಲೇ ದಿಲ್ಲಿ ದರ್ಬಾರ್ ಹತ್ರ ಹಾಕಿ ಹೋಗಿ ಟಿಫನ್ ಮಾಡ್ಕೊಂಬಂದ್ವಿ. ಗಾಡಿ ಇಲ್ಲಿದೆ. ನಮ್ದು ಇದೊಂದು ಚಿಕ್ಕ ಗಾಡಿ ಬಂದಿತ್ತು. ಹೋಗಿ ಡ್ರೈವರ್ನ ಮಾತಾಡಿಸ್ಕೊಂಡು ಅವ್ರಿಗೂ ಹಂಗೆ ಟಿಫನ್ ಮಾಡಿಸಿ ಕಳಿಸ್ದ. ಗ್ರೀಸ್ ಹೊಡಿಸ್ತಾವ್ರು ಅವರು. ಬನ್ನಿ, ಈಗ ಗಾಡಿ ಎತ್ಕೊಂಡು ಇಲ್ಲಿಂದ ನಾವು ಬೆಂಗಳೂರು ಕಡೆ ಹೋಗೋಣ. 1 ಅವರ್ ಆಯ್ತು ನಿಲ್ಲಿಸಿ. ಟೈರ್ ಹಾರ್ಕೊಂಡಿದ್ದಾವೆ ಆಲ್ರೆಡಿ. ಕೂಲ್ ಆಗಿದ್ದಾವೆ ಟೈರ್. ಆರಾಮಾಗಿ ಹೋಗ್ಬೋದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಫ್ಯಾಮಿಲಿ ಆಡಿಯನ್ಸ್ ಸಿಕ್ಕಿದಾಗ ನಮಗೆ ತುಂಬ ಖುಷಿ ಆಗ್ತದೆ ಅಂತ. ಇವತ್ತು ಇವ್ರ ಫ್ಯಾಮಿಲಿ ಸಿಕ್ಕಿದ್ರು, ಒಂದು ಫೋಟೋ ತೆಗೆಸ್ಕೊಂಡು ಹೋದ್ರು, ತುಂಬ ಖುಷಿ ಆಯಿತು. ವೀಡಿಯೋಸ್ ಎಲ್ಲ ಡೈಲಿ ನೋಡ್ತಾರೆ ಅಂತ ಟಿವಿಗೆ ಹಾಕ್ಕೊಂಡ್ಬಿಟ್ಟು. ಇದೇ ಕಾರಣಕ್ಕೆ ಬಿಸಿಲಲ್ಲಿ ಗಾಡಿ ಓಡಿಸ್ಬಾರ್ದು ಅನ್ನೋದು. ಬಟ್ ಈರುಳ್ಳಿ ತುಂಬಿದ್ದೀವಿ, ಏನು ಮಾಡೋಕ್ಕಲ್ಲ, ಓಡಿಸ್ಬೇಕು. ಒಂದು ಟ್ಯೂಬ್ ಹೊಗೆ ಹಾಕಂತು ಹೋಗಿದೆ ಟ್ಯೂಬು. ಈಗ ಹೊಸ ಟ್ಯೂಬು ಸೆಕೆಂಡ್ಸಲ್ಲಿ ಹಾಕ್ಸ್ಕೊಂಡು ಹೋಗೋಣ. ಗಾಡೀಲಿ ಒಂದಿತ್ತು, ಅದು ಯೂಸ್ ಆಗ್ತಾಯಿಲ್ಲ. ಆಲ್ರೆಡಿ ಎಲ್ಲ ಬಿಚ್ಚಿ ಫಿಟ್ ಮಾಡ್ತಾಯಿದ್ದಾರೆ. ಟ್ಯೂಬ್ ಬಂದು ಫುಲ್ಲು ವೀಕ್ ಆಗಿಬಿಟ್ಟು ಹೋಗಿದೆ. ಸುಮ್ಮನೆ ವೇಸ್ಟ್ ಆಯ್ತದೆ. ಲಾಸ್ಟ್ ಟೈಮು ಪಂಚರ್ ಆಗಿತ್ತಲ್ಲ, ಅದೇ ಟೈರೇ ಇವತ್ತು ಮತ್ತಾಗಿದೆ. ಹಂಗೆ ಸೀದಾ ಹರಿಹರ ಹತ್ರ ಬಂದು ಆ್ಯಡ್ಬ್ಲೂ ತೊಗೊಂಡು ಗಾಡಿಗೆ ಹಾಕ್ಕೊಂಡು ಬಂದ್ವಿ. ಇಲ್ಲೇ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಏನು ಮಾಡ್ತೀರಾ, ಅವ್ರು ಊಟಕ್ಕೆ ಹೋಗಿದ್ರು. ಬರೋವರೆಗೂ ವೆಯ್ಟ್ ಮಾಡಿ ಹಾಕ್ಕೊಂಡು ಬಂದ್ವಿ. ಹೋಗೋಣ. ಇಲ್ಲಿ ಬಿಟ್ರೆ ನೆಕ್ಸ್ಟ್ ಸ್ಟಾಪ್ ಚಿತ್ರದುರ್ಗನೇ. ಫೈನಲ್ ಆಗಿ ಚಿತ್ರದುರ್ಗ ರೀಚ್ ಆಗಿದ್ದಾಯಿತು. ಮುಂದೆ ಒಂದು ಗಾಡಿ ಹೋಗ್ತಾಯಿತ್ತು ನೋಡಿ, ಈರುಳ್ಳಿ ಗಾಡಿ. ಅದು ನಮ್ಮ ಫ್ರೆಂಡ್ದೇನೆ. ಅದು ಅಲ್ಲಿಂದನೇ ಲೋಡ್ ಆಗಿದ್ದು, ಮಹಾರಾಷ್ಟ್ರದಿಂದ. ಅವರು ರೀಚಾರ್ಜ್ ಹೋಗಿ ಆ್ಯಡ್ ಬ್ಲಾಕ್ ಹಾಕ್ಸ್ಕೊಂಡು ಬರ್ತಾರೆ. ನಾವು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋಣ. 15-20 ನಿಮಿಷದೊಳಗೆ ರಿಟರ್ನ್ ಬಂದು ಗಾಡಿ ಎತ್ಕೊಂಡು ಹೋಗ್ಬೇಕು. ಹೋಗಿ ಬರೋಣ ಬೇಗ. ಇಲ್ಲೇ ಲೆಫ್ಟ್ಗೆ ಹಾಕ್ಬಿಟ್ಟು ಗಾಡಿನ ಬಂಕಲ್ಲಾಗಿ ಹೋಗ್ಬಿಡೋಣ ಬೇಗ. ಗಾಡಿನ ನಿಲ್ಲಿಸ್ಬಿಟ್ಟು ಮನೆ ಹತ್ರ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಿದ್ದಾಯಿತು. ಗಾಡಿ ನೋಡಿ ಸದ್ಯಕ್ಕೆ ಇಲ್ಲಿ ನಿಲ್ಲಿಸೋಗಿದ್ದು. ಇಲ್ಲೇ ನಿಂತಿದೆ. ಮರದ ಕೆಳಗೆ ಹಾಕೋಗಿ ಮಲ್ಕೊಳ್ರಿ ಅಂತ ಹೇಳಿದ್ದು ಅವ್ರಿಗೆ. ಮಲ್ಕೊಂಡು ರೆಸ್ಟ್ ಮಾಡ್ಕೊಳ್ಳಿ, ಬರ್ತೀನಿ ಹೋಗೋಣ ಅಂತ ರೈತರು ಗಾಡಿಯಲ್ಲೇ ಕುಂತಿದ್ದಾರೆ. ರೈತರನ್ನ ಕರ್ಕೊಂಡು ಇಲ್ಲಿಂದ ಬಿಟ್ಟರೆ ನಾನ್ ಸ್ಟಾಪ್ ಬೆಂಗಳೂರು. ಈಗ ನಾಳೆಗೆ ಲೋಡ್ ಸೆಟ್ ಆಗಿದೆ ಆಲ್ರೆಡಿ. ಹೋಗಿ ಖಾಲಿ ಮಾಡಿ ಬೆಳಗ್ಗೆ ಬೇಗ ಬಾಡಿಗೆ ಇಸ್ಕೊಂಡು ನಾಳೆ ಲೋಡ್ಗೆ ಬೇರೆ ಹೋಗಬೇಕು. ಹಂಗಾಗಿ ನೋಡೋಣ ಬನ್ನಿ, ಹೋಗೋಣ ಫಸ್ಟ್ ಇಲ್ಲಿಂದ. ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ಹೋಗೋಣ. 9-9:30 ಅಷ್ಟೊತ್ತಿಗೆ ಹೋಗೋಣ ಬನ್ನಿ. ಸೀದಾ ತುಮಕೂರು ಟೋಲ್ ಹತ್ರ ಬಂದ್ವಿ. ಟ್ರಾಫಿಕ್ ಏನು ಕಮ್ಮಿ ಇದೆ ಇವತ್ತು. ಇಲ್ಲಿವರೆಗೂ ಟ್ರಾಫಿಕ್ ಸಿಕ್ಕಿಲ್ಲ. ಆರಾಮಾಗಿ ಬಂದ್ವಿ. ಇನ್ನು 8 ಗಂಟೆ ಕರೆಕ್ಟಾಗಿ 1.5 ಗಂಟೆ ಇಲ್ಲಿಂದ ಹೊಡೆದ್ರೆ 9:30ಗೆ ಮಾರ್ಕೆಟ್ ಒಳಗೆ ಹೋಗ್ತೀವಿ. ಆದಷ್ಟು ಬೇಗ ಹೋಗ್ಬಿಡೋಣ. ಇಲ್ಲಿಂದ ಕರೆಕ್ಟ್ 65 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಕರೆಕ್ಟ್ 65 ಕಿಲೋಮೀಟ್ರ್ ಇದೆ APMC ಮಾರ್ಕೆಟ್ ಕ್ಯಾತ್ಸಂದ್ರ ಟೋಲಿಂದ. ಕರೆಕ್ಟಾಗಿ 10 ಗಂಟೆ ಅಷ್ಟೊತ್ತಿಗೆ ಮಾರ್ಕೆಟ್ ರೀಚ್ ಆದರೆ ಜಾಮ್ ನೋಡಿ ಎಷ್ಟುದಾಗೈತೆ ಇವತ್ತು ಅಂತ. ಸೀದಾ ಸಿಗ್ನಲ್ವರೆಗೂ ಜಾಮ್ ಆಗೈತೆ.
ಏನು ಮಾಡ್ತೀರಾ, ಗಾಡಿ ಸಿಕ್ಕಾಪಟ್ಟೆ ಗಾಡಿ ಬಂದುಬಿಟ್ಟಿದ್ವಿ ಇವತ್ತು. ಏನೂ ಮಾಡೋಕ್ಕಾಗಲ್ಲ, ಕಾಟ ಮಾಡಿಸಿ ಹೆಂಗನ ಮಾಡಿ ಒಳಗೆ ಹಾಕ್ಬೇಕು ಅಂಗಡಿ ಬಂದಕ್ಕೆ. ನಮ್ಮ ಗಾಡಿ ಸದ್ಯಕ್ಕೆ ಇಲ್ಲ ಐತೆ. ನಮ್ಮ ಜೊತೆಗೆ ಬಂದಿದ್ದು ಗಾಡಿ ಅಲ್ಲಿ 3ನೇ ಗಾಡಿ ಈಚರು, 2 ಗಾಡಿ ಒಳಗೆ ಹೋಗೋಣ, ಏನಾರ ಮಾಡ್ಕೊಂಡು ಆರಾಮಾಗಿ. ಮಾರ್ಕೆಟಿಗೆ ಎಂಟ್ರಿ ಆದ ತಕ್ಷಣ ಊಟ ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ. ಊಟ ಬಂದ್ರೂ ಇನ್ನೂ ನಾವು ಕಾಟ ಹತ್ರ ಹೋಗೋಕ್ಕಾಗ್ತಾಯಿಲ್ಲ. ಹೆಚ್ಚು ಕಡಿಮೆ 1 ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ ಬರೀ ಕಾಟ ಮಾಡ್ಸೋಕ್ಕೋಸ್ಕರ. ವೇರ್ಬಿಟ್ಟು ಮಾಡಿಸ್ಕೊಂಡು ಅಂಗಡಿ ಹತ್ರ ಹೋಗಿ ರಿವರ್ಸ್ ಹೊಡಿಬೇಕು. ಒಳಗೆ ಫುಲ್ ಖಾಲಿ ಐತೆ, ಮೇನ್ ಗೇಟ್ ಫುಲ್ ಜಾಮ್ ಆಗೋಗೈತೆ. ಫೈನಲಾಗಿ ಗಾಡಿನ ತೊಗೊಂಬಂದು ಸೇಫಾಗಿ ಅನ್ಲೋಡಿಂಗ್ ಪಾಯಿಂಟಿಗೆ ಹಾಕಿದ್ದಾಯಿತು. ಇನ್ನೇನು ಬೆಳಗ್ಗೆ 5 ಗಂಟೆ ಖಾಲಿ ಮಾಡ್ತಾರೆ, ಅಲ್ಲಿವರೆಗೂ ಗಾಡಿ ಇಲ್ಲೇ ಇರ್ತದೆ. ನಾವು ರೆಸ್ಟ್ ಮಾಡೋಣ. ಟೈಮು 11 ಗಂಟೆ ಆಗಿ ಬಂತವಾಗಲೇ. ಡಯಟ್ ಮಿಸ್ ಆಗಬಾರ್ದಂತ ಬ್ಲಿಂಕಿಟ್ಟಾಗಿ ಕುಕುಂಬರ್ ತರಿಸ್ಕೊಂಡು ಆನ್ಲೈನಾಗ ಫುಡ್ ತರಿಸ್ಕೊಂಡು ತಿಂತಾಯಿದ್ದೀನಿ. ಕುಕುಂಬರ್ ಕಟ್ ಮಾಡಿ ಇಟ್ಕೊಂಡೆ, ಈಗ ಫುಡ್ ಓಪನ್ ಮಾಡ್ಕೊಂಡು ತಿನ್ನಬೇಕು. ಇದಿಷ್ಟು ನಮ್ಮ ಇವತ್ತಿನ ಊಟ. ಸ್ವಲ್ಪ ಸಾಂಬಾರು, ಚಿಕನ್ ಬ್ರೆಸ್ಟು, ಕುಕ್ಕುಂಬರು, 2 ಚಪಾತಿ. ಇಷ್ಟ ಇವತ್ತಿನ ನಮ್ಮ ಊಟ. ಒಳ್ಳೆ ಊಟ ಮಾಡಿದ್ದು ಕೂಡ ಆಯಿತು. ಇವಾಗ ಮಲ್ಕೊಳ್ಳೋಂಥ ಟೈಮ್ 11:15. ಏನಪ್ಪ ಸಮಸ್ಯೆ ಅಂದರೆ 2 ದಿನ ನಿದ್ದೆ ಇಲ್ಲ, 2 ದಿನ ಬ್ಲಾಗ್ ಕಂಟಿನ್ಯೂಸ್ ಆಗಿ ಮಾಡೋಕ್ಕೂ ಆಗಿಲ್ಲ. ಮನುಷ್ಯನಿಗೆ ನಿದ್ದೆ ಇಲ್ಲ ಅಂದರೆ ಇನ್ಯಾಕ್ಟಿವ್ ಆಗಿಬಿಡ್ತದೆ. ನಮ್ಮ ಮೈಂಡಿಂದ ಹಿಡಿದು ಪ್ರತಿಯೊಂದು ಇನ್ಯಾಕ್ಟಿವ್ ಆಗುತ್ತೆ, ಏನು ಮಾಡೋಕ್ಕೆ ಮನಸ್ಸಾಗಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಇವಾಗ ನಾನಿರೋದು ಬಂದು ಬೆಂಗಳೂರು ಯಶವಂತಪುರ ಮಾರ್ಕೆಟ್. ಈರುಳ್ಳಿ ಖಾಲಿ ಮಾಡ್ಕೊಂಬಂದೆ. ನಿನ್ನೆ ನೈಟ್ ಬಂದಿದ್ದೆ ಇಲ್ಲಿಗೆ. ನೀವು ಲಾಸ್ಟ್ ವ್ಲಾಗ್ ನೋಡೋರು ಗೊತ್ತಿರುತ್ತೆ. ನೈಟ್ ಬಂದು ಅಂಗಡಿ ಮುಂದೆ ಹಾಕ್ಬಿಟ್ಟು ರೆಸ್ಟ್ ಮಾಡಿದೆ. ಬೆಳಗ್ಗೆ 4 ಗಂಟೆಗೆ ಎಬ್ರಿಸಿದ್ರು. ಹಗ್ಗ ಎಲ್ಲ ಬಿಚ್ಚಾಕ್ಬಿಟ್ಟು ಅನ್ಲೋಡ್ ಎಲ್ಲ ಮಾಡಿಸಿ ಗಾಡಿ ಕಾಟ ಮಾಡಿಸಿ ಹೊರಗೆ ತೊಗೊಂಡು ಬಂದು ಕಾಟಾ ಸ್ಲಿಪ್ ಇಟ್ಕೊಂಡು ನಿಂತಿದ್ದೀನಿ. ಈಗ ಹೋಗಿ ಬಾಡಿಗೆ ಇಸ್ಕೊಂಡು ಬರಬೇಕು. ಬಾಡಿಗೆ ಇಸ್ಕೊಂಡ್ಬಂದು ಗಾಡಿ ಎತ್ಕೊಂಡು ಡಾಬಸ್ಪೇಟೆ ಹೋಗ್ಬೇಕು. ಲೋಡ್ ಸೆಟ್ ಆಗಿದೆ. ಲೋಡ್ ಎಲ್ಗಪ್ಪ ಅಂದರೆ ಆ ಕಡೆಗೇನೆ, ಆ ಕಡೆ ಅವರದು MK ಹುಬ್ಳಿಯಿಂದ ರೈಟ್ ನೇಸರ್ಗಿ ರೋಡಲ್ಲಿ ಏನೋ ಒಂದು 30 ಕಿಲೋಮೀಟ್ರ್ ಅಂತ. MK ಹುಬ್ಳಿ ರೈಟ್ ಹೊಡೆದ್ರೆ ನೇಸರ್ಗಿನೇ ಸಿಗೋದು 30 ಕಿಲೋಮೀಟ್ರ್ ಆಗಿದೆ. ಯಾವ ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಒಟ್ಟು ಸರೌಂಡಿಂಗ್ ಹೇಳಿದ್ದಾರೆ, ಬೈಲೊಂಗ್ಲ ಸರೌಂಡಿಂಗಲ್ಲಿ ಖಾಲಿ ಆಗುತ್ತೆ ಅಂತ. ನೋಡೋಣ, ಲೋಡ್ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ನಾಳೆ ಸಂಡೇ ಆಗಿರೋದ್ರಿಂದ ಮತ್ತೆ ನಮ್ಮದು ಚಿತ್ರದುರ್ಗದಲ್ಲಿ ಫೀಡ್ ಲೋಡ್ ಆಗಲ್ಲ. ಹಂಗಾಗಿ ನಾನ್ ಸ್ಟಾಪ್ ಹೋಗ್ಬಿಟ್ಟು ಮತ್ತೆ ನಾಡು ಸೋಮವಾರ ಲೋಡ್ ಮಾಡ್ಕೊಂಡು ಮಂಗಳವಾರ ಮಾರ್ಕೆಟಿಗೆ ಮತ್ತೆ ಇಲ್ಲೇ ಇರಬೇಕಂತ ಫಿಕ್ಸ್ ಆಗಿದ್ದೀನಿ. 3 ದಿನಕ್ಕೊಂದು ಟ್ರಿಪ್ ಹೊಡಿಲೇಬೇಕು. ಸ್ವಲ್ಪ ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ಬಿಟ್ಟವು. ಹಂಗಾಗಿ ಇನ್ನೊಂದು 3 ತಿಂಗಳು ಹೆವಿ ಹಾರ್ಡ್ ವರ್ಕ್ ಮಾಡಬೇಕು. ಆಮೇಲೆ ಫುಲ್ಲು ಫ್ರೀ ಆಗಿಬಿಡ್ತೀನಿ. ಆಮೇಲೆ ಗೊತ್ತಾಗುತ್ತೆ ನಿಮ್ಗೆ ಏನೇನು ಪ್ಲಾನಿಂಗ್ಸ್ ಒಂದು ನೆಕ್ಸ್ಟು. ನೋಡೋಣ ಬನ್ನಿ. ಫಸ್ಟ್ ಹೋಗಿ ಬಾಡಿಗೆಗೆ ಎಷ್ಟೊತ್ತಿಗೆ ಕೊಡ್ತಾರೆ ನಾನು ಕೇಳಿ ಇಸ್ಕೊಂಡು ಬರೋಣ. 8 ಗಂಟೆಗೆ ಕೊಡ್ತಾರೆ ಅವರು. ಆಲ್ಮೋಸ್ಟ್ 7:15 ಇನ್ನು ಹೋಗಿ ಟಿಫನ್ ಮಾಡ್ಕೊಂಡು ಒಂದೇ ಸರಿ ಬಂದುಬಿಡೋಣ. ಬಾಡಿಗೆ ಇಸ್ಕೊಂಬಂದು ಗಾಡಿ ಎತ್ಕೊಂಡು ಹೊರಟ್ಬಿಡೋಣ. ಅಂಗಡಿ ಹತ್ರ ಹೋಗಿ ಬಾಡಿಗೆ ಎಲ್ಲ ಇಸ್ಕೊಂಡಿಲ್ಲ, ಅಕೌಂಟ್ಗೆ ಹಾಕಿ ಅಂತ ಕಾಡಾ ಸ್ಲಿಪ್ ಕೊಟ್ಬಿಟ್ಟು ಬಂದುಬಿಟ್ಟೆ. ಲೇಟ್ ಆಗುತ್ತೆ ಅಂದರು. ಅಲ್ಲಿಂದ ಸೀದಾ ಗಾಡಿ ಎತ್ಕೊಂಡು ಈಗ ಬೈಪಾಸ್ಗೆ ಹೋಗ್ತಾ ಇದ್ದೀನಿ. ಎಲ್ಗಪ್ಪ ಅಂದರೆ ಡಾಬಸ್ಪೇಟೆಗೆ. ಡಾಬಸ್ಪೇಟೆಯಲ್ಲಿ ಲೋಡ್ ಇದೆ. ಎಲ್ಗಪ್ಪ ಅಂದರೆ ಲೋಡು ಬೆಳಗಾವಿ ಕಡೆಗೆ ನೇಸರ್ಗಿ ಹತ್ರ ಎಲ್ಲ ಖಾಲಿ ಆಗುತ್ತಂತೆ. ಅಡ್ರೆಸ್ ಕಳಿಸಿದ್ದಾರೆ. MK ಹುಬ್ಳಿಯಿಂದ ಒಂದು 30 ಕಿಲೋಮೀಟ್ರ್ ತೋರಿಸ್ತೈತೆ ರೈಟ್ಗೆ. ಅಲ್ಲಿಗೆ ಹೋಗಬೇಕು. ಲೋಡು ನಿನ್ನೆ ನೈಟೇ ಸೆಟ್ ಮಾಡಿ ಇಟ್ಟಿದ್ದೆ, ಬಟ್ ಕನ್ಫರ್ಮೇಷನ್ ಮಾಡಿಲ್ಲ. ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡಿದ್ರು ಪಾರ್ಟಿ, ಬಂದುಬಿಡಪ್ಪ ಲೋಡ್ ಮಾಡಿಕೊಡ್ತೀನಿ ಅಂದರು. ನಾನು ಹೆಚ್ಚು ಕಮ್ಮಿ ಇವತ್ತು ಇನ್ನೂ 2 ಲೋಡ್ ಇತ್ತು. ನಿನ್ನೆ 4 ಗಾಡಿ ಒಂದು ಪಾರ್ಟಿಗೆ ಕೊಡಬೇಕಿತ್ತು. ಅವ್ರಿಗೂ ಗಾಡಿ ಕೊಡೋಕ್ಕಾಗಲಿಲ್ಲ. ಅವ್ರ ಹತ್ರನೂ ಮರ್ಯಾದಿಲ್ಲ ನಮಗೆ. ಕೆಲವು ಸಾರಿ ಹೆಂಗಾಗುತ್ತೆ ಅಂದರೆ ಎಷ್ಟು ಲೋಡ್ ಸಿಗುತ್ತೆ ಅಂದರೆ ಗಾಡಿಗಳು ಕೊಡೋಕ್ಕಾಗಲ್ಲ, ಅಷ್ಟು ಲೋಡ್ಗಳು ಸಿಗ್ತಾ ಇರ್ತದೆ. ಬನ್ನಿ ಈಗ ಸೀದಾ ಹೋಗೋಣ ಡಾಬಸ್ಪೇಟೆ ಕಡೆಗೆ. ಡಾಬಸ್ಪೇಟೆಗೆ ಹೋಗಿ ಲೋಡ್ ಮಾಡಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗೋಣ ಅಂತ. ಫೈನಲ್ ಆಗಿ ಡಾಬಸ್ಪೇಟೆಗೆ ಬಂದಿದ್ದಾಯಿತು. ಇಲ್ಲಿಂದ ಇವಾಗ ಸರ್ವಿಸ್ ರೋಡಿಗೆ ತೊಗೊಂಡು ಮಾಮೂಲಿ ದೊಡ್ಡಬಳ್ಳಾಪುರ ರೋಡಲ್ಲೇ ಲೋಡ್ ಆಗೋದು. ಒಂದು 3 ಕಿಲೋಮೀಟ್ರ್ ಹೋಗಬೇಕು. ಹೋಗೋಣ, ಇಲ್ಲಿ ಎಕ್ಸಿಟ್ ತೊಗೊಂಡು ಹೋಗೋಣ. ಟೈಮ್ ಬಂದು ಕರೆಕ್ಟಾಗಿ 9:50. 10 ಗಂಟೆಗೆ ಕಂಪ್ನಿ ಹತ್ರ ಹೋಗ್ತೀವಿ. ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಏನೋ ಅಂತ. ಕಂಪ್ನಿ ಹತ್ರ ಹೋಗಿ ಅಪ್ಡೇಟ್ ಮಾಡ್ತೀನಿ. ಬೆಳಿಗ್ಗೆ ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಬಂದರೆ ಇಲ್ಲಿ ಇನ್ನು ಲೋಡಿಂಗ್ ಆರ್ಡ್ರೇ ಬಂದಿಲ್ಲಂತೆ. ಒಟ್ಟು ಆಗುತ್ತೆ ಇರಿ ಅಂತ ವೆಯ್ಟ್ ಮಾಡಿಸ್ತವ್ರೆ. ನಾನು ಬಂದಿದ್ದು ಬೆಳಗ್ಗೆ ಕಂಪ್ನಿ ಹತ್ರ ಸರಿ ಸುಮಾರು 10 ಗಂಟೆಗೆ. ನಂದಾದ್ಮೇಲೆ ಒಂದು 10ರಿಂದ 12 ಗಾಡಿ ಬಂತು. ಪ್ರತಿಯೊಂದು ಗಾಡಿನೂ ಲೋಡ್ ಮಾಡಿದ್ರು, ನನ್ನ ಗಾಡಿ ಲೋಡ್ ಮಾಡಲಿಲ್ಲ. ಲಾಸ್ಟ್ನೇ ಗಾಡಿ ಹಾಕಿದ್ದಾರೆ ನಂದು. ಏನು ಸಮಸ್ಯೆ ಅಂದರೆ ನಮ್ಮ ಪಾರ್ಟಿ ಆರ್ಡ್ರ್ ಹಾಕೋದು ಏನೋ ಮಿಸ್ಟೇಕ್ ಮಾಡಿಬಿಟ್ಟು ಸಂಜೆ 3 ಗಂಟೆಗೆ ಆರ್ಡ್ರ್ ಹಾಕಿದ್ದಾರೆ. ಬೇರೆ ಗಾಡಿಗಳು ಏನು ನನ್ನ ಮುಂದೆ 11-12 ಗಾಡಿ ಹೋದ್ವು, ಅವೆಲ್ಲ ಮುಂಚೆ ಆರ್ಡ್ರ್ ಆಗಿರೋದು, ನಿನ್ನೆ ಮೊನ್ನೆ ಆರ್ಡ್ರ್ ಹಾಕಿರೋವೆಲ್ಲ. ಹಂಗಾಗಿ ಅವೆಲ್ಲ ಮುಂದೆ ಸೀರಿಯಲ್ ಬಿದ್ವು. ನಂದು ಲಾಸ್ಟ್ ಆಗೋಯ್ತು. ತಾಳ್ಮೆಯಿಂದ ಕಾದು ಸಾಕಾಯಿತು. ಪಾರ್ಟಿ ಹಗಲೆಲ್ಲ ಫೋನ್ ಮಾಡಿ ನನಗೆ ಅವರೇ ಫೋನ್ ಮಾಡ್ತಾರೆ, ಲೋಡ್ ಆಯ್ತಾ. ನಾನು ಬೈದೇ ಬಿಟ್ಟೆ ಲಾಸ್ಟ್ಗೆ. ಲೋಡ್ ಮಾಡಿಸಲ್ಲ ಅಂದ್ರೆ ಏನಕ್ಕೆ ಕಳಿಸ್ತೀಯ, ನಾನು ಬಿಲ್ ಕೊಟ್ಟು ವಾಪಸ್ ಹೋಗ್ತೀನಿ ನೋಡು ಅಂದೆ. ಅವಾಗ ಮಾತಾಡಿದ್ರು, ಮಾಡ್ತಾರೆ ಮತ್ತೆ ಕಾಯಿಸಿದ್ರು. 8:15ವರೆಗೂ ನೋಡಿದೆ. 8:15 ತಗೊಂಡೋಗಿ ಬಿಲ್ ಆಲ್ರೆಡಿ ಲೋಡ್ ಹಾಕಿನ ಮುಂಚೆನೇ ಬಿಲ್ ರೆಡಿ ಮಾಡಿ ಇಟ್ಟಿದ್ರು. ತಗೊಂಡೋಗಿ ಬಿಲ್ ಆಫೀಸಿಗೆ ಕೊಟ್ಟು ಗಾಡಿ ಡೋರ್ ತೆಗಿ ಬರೀ ನಾನು ಹೋಗ್ತೀನಿ ಗೇಟ್ನ ಅಂತ ಹೇಳಿದ್ದಕ್ಕೆ ಅವಾಗ ಎಚ್ಚೆತ್ಕೊಂಡು ಒಂದು ತಮಿಳ್ನಾಡು ಗಾಡಿ ಲೋಡ್ ಮಾಡ್ತಾಯಿದ್ರು. ಸೈಡ್ಗೆ ಹಾಕ್ಸ್ಬಿಟ್ಟು ಅರ್ಧ ಗಾಡಿನ ನನ್ನ ಗಾಡಿ ಲೋಡ್ ಮಾಡಿ ಇವಾಗ ಹೊರಗಡೆ ಬಿಡಿಸಿದ್ದಾರೆ.
ಏನು ಗೊತ್ತಾ, ಪ್ರಶ್ನೆ ಮಾಡಿದ್ರೆ ಎಲ್ಲ ಆಗ್ತದೆ, ಮಾಡಲ್ಲ ಅಂದರೆ ಏನೂ ಆಗಲ್ಲ. ಕಂಪ್ನಿ ಹೊರಗೆ ಬಂದೆ, ಏನು ಮಾಡ್ತೀರಾ, ಫಸ್ಟು ಹೋಗೋಣ ಇಲ್ಲಿಂದ. ಇದೇ ಕಂಪ್ನಿಗೆ ಲೋಡ್ ಆಗಿದ್ದು, ಒಳಗೇನು ವೀಡಿಯೋ ಮಾಡೋಂಗಿಲ್ಲ, ಮಾಡಲಿಲ್ಲ ಅಷ್ಟೇ. ಸೀದಾ ತಗೊಂಬಂದು ಗೇಟ್ ಹತ್ರ ಹೋಗಿದ್ದೆ. ಲೋಡ್ ಮಾಡಲ್ಲ, ಹೊರಗಡೆ ಬಿಟ್ಟು ನಾನು ಹೋಗ್ತೀನಿ, ಬೇರೆ ಲೋಡ್ ನನಗೆ ಬೇಜಾನಿದ್ದಾವೆ ಅಂತ ಸೀದಾ ಬಂದಿದ್ದೆ. ಫಸ್ಟಿಗೆ ಅವರು ರಾಂಗಾಗಿ ಮಾತಾಡಿದ್ರು, ಆಮೇಲೆ ಬಂದು ಯಾವಾಗ ಗೊತ್ತಾಯ್ತೋ ಬಿಲ್ ಆಗಿರೋ ಗಾಡಿ ಹೊರಗಡೆ ಹೋದ್ರೆ ನಮಗೆ ಸಮಸ್ಯೆ ಅಂತ ಬಂದ್ಬಿಟ್ಟು ಲೋಡ್ ಮಾಡಿಸೋ ರಿಕ್ವೆಸ್ಟ್ ಮಾಡ್ಕೊಂಡು ಲೋಡ್ ಮಾಡಿ ಕಳಿಸಿದ್ರು. ಅರ್ಧ ಗಾಡಿ ಸೈಡ್ಗೆ ಹಾಕ್ಸಿ ಮಾಡಿಸಿದ್ದು ಗ್ರೇಟ್ ಇವತ್ತು. ಬನ್ನಿ, ಹಗ್ಗ ತಾಡ್ಪಲ್ಲಿ ಏನೂ ಹಾಕಿಲ್ಲ, ಇದು ಒಂಥರ ಸಿಮೆಂಟ್ ಲೋಡು, ಫುಲ್ಲು ಬೈಟಾ ಮಾಲು. ಲಾಸ್ಟ್ ಟ್ರಿಪ್ ತುಂಬಿದ್ರಲ್ಲ 8 ವೀಲ್ಗೆ ಅದೇ ಥರದ ಮಾಲು. ಆರಾಮಾಗಿ ಹಂಗೆ ಹೋಗ್ಬಿಡೋಣ, ನಾಳೆ ಹೆಂಗಿದ್ರು ಬೆಳಿಗ್ಗೆ ಹೋಗಿ ಖಾಲಿ ಮಾಡಬೇಕಲ್ಲ. ಹಂಗೆ ಬಂಕೋಗೆ ಬಂದ್ಬಿಟ್ಟು ಫುಲ್ ಟ್ಯಾಂಕ್ ಡೀಸೆಲ್ ಹೊಡಿಸ್ದೆ, 14,780 ಹಿಡಿಸ್ತು. ಫುಲ್ ಟ್ಯಾಂಕ್ ಆಯಿತು, ನೋಡ್ಬೋದು ಫುಲ್ ಟ್ಯಾಂಕ್ ಆಗಿದೆ. ಈಗ ಇಲ್ಲಿಂದ ಬಿಡೋಣ, ಫುಲ್ ಟ್ಯಾಂಕ್ ಟು ಫುಲ್ ಟ್ಯಾಂಕೇ ಓಡಿಸೋದು ನಾವಂತೂ. ಟ್ರಿಪ್ ಕಿಲೋಮೀಟ್ರು ಬಂದು ಟೋಟಲ್ ಕಿಲೋಮೀಟ್ರು ಎಷ್ಟು ಹೊಡೈತೆ ಅಪ್ ಆ್ಯಂಡ್ ಡೌನು 1,152 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಹೊಡೈತೆ. ಜೀರೋ ಎಲ್ಲ ಮಾಡಿದ್ದಾಯಿತು. ಇಲ್ಲಿಂದ ಹೊರಡೋಣ, ನಾನ್ ಸ್ಟಾಪಾಗಿ ಹೋಗೋಣ. ಆದಷ್ಟು ನಾಳೆ ಖಾಲಿ ಮಾಡಿ ನಾಳೆ ಮತ್ತೆ ರಿಟರ್ನ್ ಲೋಡ್ ಮಾಡೋಕ್ಕೆ ಟ್ರೈ ಮಾಡೋಣ. ನಾಳೆ ಏನಾಗಲ್ಲ, ಯಾಕಂದ್ರೆ ಇವಾಗ ಬಿಡ್ತಾ ಇರೋದೇ 10 ಗಂಟೆಗೆ. ನಾಳೆ ಹೋಗಿ ಇನ್ನು ಖಾಲಿ ಮಾಡಿ ನೋಡ್ಬೇಕು. ಹಂಗಾಗಿ ನಾಳೆ ಸಂಡೇ ಬೇರೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಪಾರ್ಟಿ, ಹೋಗಿ ಖಾಲಿ ಮಾಡೋಣ ಎಷ್ಟೊತ್ತಿದ್ರು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗು. ನಿನ್ನೆ ಫ್ಯಾಕ್ಟ್ರಿ ಬಿಟ್ಟು ಅಲ್ಲಿಂದ ಸಿರಾಟೋಲಿಗೆ ಬಂದು ಮಲ್ಕೊಂಡ್ಬಿಟ್ಟೆ. ಇಲ್ಲಿಗೆ ಬರೋಷ್ಟಿಗೆ 12:15 ಆಗಿತ್ತು. ಒಳ್ಳೆ ನಿದ್ದೆ ಬರೋದು, ಊಟ ಬೇರೆ ಮಾಡ್ಕೊಂಬಂದ್ಬಿಟ್ಟಿದ್ದೆ. ಹಂಗಾಗಿ ಇಲ್ಲೇ ಮಲ್ಕೊಂಡು ಇವಾಗ 4:15 ಆಗೈತೆ. ಎದ್ದು ಹೋಗ್ತಾ ಇದ್ದೀನಿ, 4 ಅವರ್ ನಿದ್ದೆ ಆಗಿದೆ. ಒಳ್ಳೆ ನಿದ್ದೆ ಆಯಿತು. ಬನ್ನಿ ಹೊರಡೋಣ. ಏನೂ ಮಾಡೋಕ್ಕಾಗಲ್ಲ, ನಿದ್ದೆ ಬಂದಾಗ ಮಲಗಲೇಬೇಕು. ಸೊ ಆರೋಗ್ಯನ ನೋಡ್ಕೊಬೇಕಲ್ಲ, ಹಂಗಾಗಿ ಸಿರಾ ಬಿಟ್ಟು ಅಲ್ಲಿಂದ ನಾನ್ ಸ್ಟಾಪ್ ಸ್ಟ್ರೆಚ್ ದುರ್ಗಾ ಬಂದೆ. ದುರ್ಗಾ ಪಾಸ್ ಮಾಡಿದೆ. ಆಲ್ರೆಡಿ ಭರಮಸಾಗರ ಎಲ್ಲ ಪಾಸ್ ಮಾಡಿ ದಾವಣಗೆರೆ ಟೋಲ್ ಹತ್ರ ಇದ್ದೀನಿ, ಅಂದರೆ ಹೆಬ್ಬಾಳ್ ಟೋಲ್ ಹತ್ರ ಇದ್ದೀನಿ. ಏನಪ್ಪ ಮ್ಯಾಟ್ರು ಅಂದರೆ ಮನೆ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಪಾರ್ಟಿ ಫೋನ್ ಮೇಲೆ ಫೋನ್ ಹಾಕಿ ಚರ್ಚಾಗ್ತವ್ರೆ ನನ್ನ ಮೇಲೆ. ಬೇಗ ಬಾ ಇಷ್ಟೊತ್ತು ಬೇಕು ಬರೋಕ್ಕೆ, ಬೇಗ ಬನ್ನಿ ಬೇಗ ಬಾ ಅಂತ ಒಬ್ಬರು ಫೋನ್ ಮಾಡ್ತಾರೆ, 2-3 ಮಾಡ್ತಾರೆ. ಹಂಗಾಗಿ ಬೇಗ ಹೋಗ್ಬಿಡೋಣ ಅಂತ ಮನೆ ಹತ್ರ ಏನು ಹೋಗ್ಲಿಲ್ಲ, ಹಂಗೆ ಬಂದೆ ನಾನ್ ಸ್ಟಾಪ್ ಆಗಿ. ನಾನು 70 ಡೌನ್ ಇಳಿದ್ರೆ ಹೆಬ್ಬಾಳ್ ಟೋಲು. ಇಲ್ಲಿಂದ 3 ಅವರ್ ಕರೆಕ್ಟ್ ಜರ್ನಿ ಇರ್ತದೆ ಹುಬ್ಳಿಗೆ. ಟೈಮ್ 8 ಗಂಟೆ, ಎಕ್ಸಾಕ್ಟ್ 8 ಗಂಟೆ. ಹೆಚ್ಚು ಕಡಿಮೆ 11:15 ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಯಾಕಂದ್ರೆ 1/2 ಅವರ್ ಟಿಫನ್ ನಿಲ್ಲಿಸ್ಬೇಕಲ್ಲ. 11:15 ಎಕ್ಸಾಕ್ಟಾಗಿ ನಾವು ಹುಬ್ಳಿ ರೀಚ್ ಆಗ್ತೀವಿ. ಹುಬ್ಳಿಲೇನೋ ಬಿಲ್ ಚೇಂಜ್ ಆಗ್ತದಂತೆ. ಅಲ್ಲಿಂದ ಮುಂದೆ ಒಂದು 80-85 ಕಿಲೋಮೀಟ್ರ್ ಖಾಲಿ ಮಾಡಬೇಕು. ಬಿಲ್ ಚೇಂಜ್ ಮಾಡಿಸ್ಕೊಂಡು ಮುಂದೆ ಹೋಗಿ ಒಂದು 2-3 ಗಂಟೆ ಅಷ್ಟೊತ್ತಿಗೆ ಪಾಯಿಂಟ್ಗೆ ಹೋಗಿ ಈವ್ನಿಂಗ್ ಅಷ್ಟೊತ್ತಿಗೆ ಖಾಲಿ ಮಾಡೋಣ. ದಾವಣಗೆರೆಗೆ ಬಂದ್ವಿ. ಅಣ್ಣವ್ರು ಸಿಕ್ಕಿದ್ರು. ಅಣ್ಣ ಬಾಯ್. ಅಣ್ಣವರು ಡ್ರಾಪ್ ಬೇಕಿತ್ತು, ಹಂಗೆ ಡ್ರಾಪ್ ಕೊಟ್ಟು ಹೋಗ್ತಾ ಇದ್ವಿ. ಅವ್ರು ದಾವಣಗೆರೆ ಟೋಲಲ್ಲಿ ಹತ್ಕೊಂಡ್ರೆ ಹೆಬ್ಬಾಳ್ ಟೋಲಲ್ಲಿ ಸ್ವಲ್ಪ ಅಲ್ಲಿ ಶಾಮನೂರ್ವರೆಗೂ ಬರ್ತೀವಣ್ಣ. ನಾವು ಡ್ರೈವರ್ಗಳೇ ಗಾಡಿಗಳು ನಿಲ್ಸಿ ಬಂದಿದ್ದೀವಿ ಅಲ್ಲಿ ಇವತ್ತು ತಮಾಷೆ ಅಂತ ಹೇಳಿದ್ರು. ಹಂಗಾಗಿ ಡ್ರಾಪ್ ಕೊಟ್ಟು ಬಂದೆ. ಈಗ ನೆಕ್ಸ್ಟು ಚೇಳಗಿರಿ ಟೋಲ್. ಟೈಮ್ ಬಂದು 8:15. 11 ಗಂಟೆಗೆ ರೀಚ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ, ನೋಡೋಣ. ಯಾವುದೋ ಗಾಡಿ ಆಕ್ಸಿಡೆಂಟ್ ಆಯ್ತು ನೋಡಿ, ಗುಜರಾತ್ ಗಾಡಿ ಕ್ಯಾಂಟ್ರು. ಯಪ್ಪ, ಬಂದ ಡಿವೈಡ್ರ್ ಗುದ್ದಿರೋದು ಪಕ್ಕ. ಏನಾಗುತ್ತೆ ಅಂದರೆ ಡಿವೈಡ್ರ್ ಚಿಕ್ಕದಿದೆ, ರೋಡ್ ಅಗಲ ಇದೆ. ಬಂದು ಒಂದಕ್ಕೊಂದು ಗಾಡಿಗಳು ಹಿಂಗಾಗ್ಬಿಡ್ತವೆ ಎರಡೂ ಅಕ್ಕಪಕ್ಕ. ಆ ಟೈಮಲ್ಲಿ ಕಂಟ್ರೋಲ್ ಆಗದೆ ಗುದ್ದಿರೋದು ಚಾನ್ಸಸ್ ತುಂಬ ಇದೆ ಅಲ್ಲಿ. ಚೇಳಗಿರಿ ಟೋಲೆಲ್ಲ ಪಾಸ್ ಮಾಡಿ ಬಂದು ಗಾಡಿ ಗ್ರೀಸ್ ಹೊಡ್ಸ್ಕೊಂಡ್ವಿ. ಇಲ್ಲಿಂದ ಹೊರಡೋಣ. ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ಸಿಕ್ಕಿದ್ರು, ವಿಜಯ್ ಮಂಗ್ಲ ಟ್ರಾನ್ಸ್ಪೋರ್ಟ್ ಅವರು ಪಾರ್ಸಲ್ ಹೊಡಿತಾರೆ ಬರೀ ಬೆಳಗಾಂ, ಅವ್ರದ್ದೇ ಸ್ವಂತ ಇದೆ. ಬನ್ನಿ ಇಲ್ಲಿಂದ ಹೊರಡೋಣ. ಇಲ್ಲಿ ಬಿಟ್ರೆ ಸೀದಾ ನಾನ್ ಸ್ಟಾಪ್ ಹುಬ್ಳಿನೇ ನೆಕ್ಸ್ಟ್ ಸ್ಟಾಪ್. ಬಾಯ್. ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಜೊತೆ ಇಲ್ಲಿ ಕೆಲಸನೂ ಮಾಡ್ತಾರೆ, ಪಂಚರ್ ಶಾಪರು. ಹೆಂಗ ಇಲ್ಲೇ ಗ್ರೀಸ್ ಹೊಡ್ಸ್ಕೊಂಡು ಬಂದ್ವಿ. ಗಾಡಿ ಗ್ರೀಸ್ ಹೊಡ್ಸೋದು ಇಂಪಾರ್ಟೆಂಟ್. ಪ್ರತಿ ಒಂದು ಟ್ರಿಪ್ಪು ಇಲ್ಲ 2 ಟ್ರಿಪ್ಗೆ ಒಂದ್ಸರಿ ಅಂತೂ ಕಂಪಲ್ಸರಿ ಗ್ರೀಸ್ ಹೊಡಿಸ್ತೀವಿ ನಾವಂತೂ. ಬಟ್ ರೆಗ್ಯುಲರಾಗಿ ತೋರ್ಸೋಕೆ ಹೋಗಲ್ಲ ನೋಡಿ. ಇವಾಗ ಇಲ್ಲಿ ಟಿಫನ್ ಮಾಡೋಕೆ ಹೋಗಿದ್ನ, ಗಾಡಿ ಬಿಟ್ಟು ಹೋಗಿದ್ದೆ, ಕ್ಲೀನಾಗಿ ಹೊಡ್ದಿದ್ದಾರೆ. ಗೊತ್ತಿರೋರ ಹತ್ರ ಓಡಿಸಿದ್ರೆ ಕ್ಲೀನಾಗಿ ಹೊಡಿತಾರೆ. ಸರಿ ಅಣ್ಣ ಬಾಯ್. ಅಣ್ಣನ ಸಬ್ಸ್ಕ್ರೈಬರು ಗಾಡಿ ನೋಡಿ ಬಂದಿದ್ರು, ಮಾತಾಡ್ಸ್ಕೊಂಡು ಹೋದ್ರು. ನಾವಿವಾಗ ಸೀದಾ ಹುಬ್ಳಿಗೆ ಹೋಗೋಣ. ಬನ್ನಿ, ಹುಬ್ಳಿಲಿ ಬಿಲ್ ಚೇಂಜ್ ಮಾಡಿಸ್ಕೊಂಡು ಸೀದಾ ಬೈಲಂಗ್ಲ. ಫೈನಲ್ ಆಗಿ ಧಾರವಾಡ ರೀಚ್ ಆಗಿದ್ದಾಯಿತು. ಏನಪ್ಪ ಸಮಸ್ಯೆ ಅಂದರೆ ನೋಡಿ, ಧಾರವಾಡ ಇಲ್ಲಿಂದ 60 ಕಿಲೋಮೀಟರ್ ಇದೆ ಅನ್ಲೋಡಿಂಗ್ ಪಾಯಿಂಟ್. ಕರೆಕ್ಟಾಗಿ ಲೊಕೇಶನ್ ಹಾಕಿದ್ದಾರೆ. ಲೊಕೇಶನ್ ಏನೋ ಹಾಕಿದ್ದಾರೆ, ಬಟ್ ಏನು ಸಮಸ್ಯೆ ಅಂದರೆ ಪಾರ್ಟಿ ನಂಬರೇ ಕೊಡ್ತಾ ಇಲ್ಲ. ಒಬ್ಬನಿಗೆ ಫೋನ್ ಮಾಡಿದ್ರೆ ಇನ್ನೊಬ್ಬರು ನಂಬರ್ ಕೊಡ್ತಾರೆ, ಅವ್ರು ಇನ್ನೊಬ್ಬರು ನಂಬರ್ ಕೊಡ್ತಾರೆ. ಈ ಥರ ಮಾಡ್ಕೊಂಡು ನಂಬರೇ ಸಿಕ್ಕಿಲ್ಲ. ಇನ್ನು 5 ಜನಕ್ಕೆ ಫೋನ್ ಮಾಡಿದ್ದೀನಿ ಆಲ್ರೆಡಿ, ನಂಬರ್ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಪಾರ್ಟಿ ನಂಬರ್ ಕೊಡ್ತಾ ಇಲ್ಲ. 5 ಜನ ಮಿಡ್ಲಲ್ಲಿದ್ದಾರೆ ಇಲ್ಲಿ ಲೋಡ್ಗೆ.
ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಡೈರೆಕ್ಟ್ ಕಂಪ್ನಿಯಿಂದ ಪಾರ್ಟಿಗೆ ಬರೋ ರೇಟ್ಗೆ ಇವರೆಲ್ಲ ಮೀಡಿಯೇಟ್ರುಗಳು ಇದು ಮಾಡಿ, ಇದು ಬಿಸ್ನೆಸ್ ಕಾಮನ್ ಅದೆಲ್ಲ. ಬಟ್ 5 ಜನ ಕೈ ಬದಲಾಗಿ ಲಾಸ್ಟಿಗೆ ಪಾರ್ಟಿ ಕೈಗೆ ಹೋಗುತ್ತಲ್ಲ, ಯಾರು ಮಾಲ್ ಖರೀದಿ ಮಾಡಿರ್ತಾರ ಅವ್ರ ಕೈಲಿ, ಅವ್ರಿಗೆ ಸ್ವಲ್ಪ ಲಾಸು, ರೇಟ್ ಜಾಸ್ತಿ ಬೀಳ್ತದೆ. ಯಾಕಂದರೆ 5 ಜನ ಪ್ರಾಫಿಟ್ ಇತ್ತು, 5 ಜನನೂ ಪ್ರಾಫಿಟ್ ಇಲ್ದಂಗೆ ವ್ಯವಹಾರ ಯಾರು ಮಾಡಲ್ಲ. ಹಾಗಾಗಿ ಪಾರ್ಟಿಗೆ ಸ್ವಲ್ಪ ಜಾಸ್ತಿ ರೇಟ್ ಹೋಗುತ್ತೆ. ಅವರೆಲ್ಲ ಡೈರೆಕ್ಟ್ ಕಂಪ್ನಿಲಿ ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ ಬನ್ನಿ. ಸೀದಾ ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ 60 ಕಿಲೋಮೀಟ್ರ್ ಇದೆ. ನಾನ್ ಸ್ಟಾಪಾಗಿ ಹೋಗ್ಬಿಡೋಣ. 1 ಗಂಟೆ 2 ಗಂಟೆ ಅಲ್ಲಿ ರೀಚ್ ಮಾಡಬೇಕು. ಫೈನಲ್ಲಾಗಿ 1:50ಕ್ಕೆ MK ಹುಬ್ಳಿ ರೀಚ್ ಆಗಿದ್ದಾಯಿತು. ಪಾರ್ಟಿ ನಂಬರ್ ಸದ್ಯಕ್ಕೆ ಕೊಟ್ಟರು. ಸದ್ಯಕ್ಕೆ MK ಹುಬ್ಳಿ ಬಂದು ರೀಚ್ ಆಗಿದ್ದಾಯಿತು. ಇಲ್ಲಿಂದ ಕರೆಕ್ಟಾಗಿ ಅನ್ಲೋಡಿಂಗ್ ಪಾಯಿಂಟ್ ಒಂದು 20 ಕಿಲೋಮೀಟ್ರ್ ಇದೆ. ಒಳಗೆ ಹೋಗಬೇಕು. ನಾವು ರೆಗ್ಯುಲರಾಗಿ ನೇಸರ್ಗಿ ಕಡೆ ಹೋಗ್ತೀವೋ ಅದೇ ರೂಟಲ್ಲೇ ಇದೆ. ಹೋಗಿ ಖಾಲಿ ಮಾಡ್ಸೋಣ ಬನ್ನಿ. ಇಲ್ಲಿಂದ ಇವಾಗ ರೈಟ್ ತೊಗೊಂಡು ಲೆಫ್ಟ್ ತೊಗೊಂಡು ಹೋಗಬೇಕು. ಮುಂದೆ ಬ್ರಿಡ್ಜ್ ಪಾಸ್ ಆಗಲ್ಲ, ಹಂಗಾಗಿ ಇಲ್ಲೇ ತೊಗೊಂಡು ಹೋಗೋದು ಅಷ್ಟೇ. ನಾವು ಅನ್ಲೋಡಿಂಗ್ ಪಾಯಿಂಟ್ ಹತ್ತತ್ರ ರೀಚ್ ಆಗಿದ್ದಾಯಿತು. ಸರಿ ಸುಮಾರು ಇನ್ನೊಂದು ಏನು ಇದ್ದರೆ ಒಂದು 3 ಕಿಲೋಮೀಟ್ರ್ ಇರ್ಬೇಕು ಅನ್ಲೋಡಿಂಗ್ ಪಾಯಿಂಟ್ ಅಷ್ಟೇ. ಹೋಗೋಣ. ಹಳ್ಳಿಲಿ ಅನ್ಲೋಡಿಂಗ್ ಇವತ್ತು, ಸಿಟಿಗಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಯಾವುದೋ ಮನೆ ಕಟ್ತಾ ಇರಬೇಕು, ಅದಕ್ಕೋಸ್ಕರ ಇಷ್ಟು ಐಟಮ್ ತರಿಸ್ಕೊಂಡಿದ್ದಾರೆ. ಮನೆ ಅಥವಾ ಬಿಲ್ಡಿಂಗ್ಗೋಸ್ಕರ ಅಂತ ನನ್ನ ಅನಿಸಿಕೆ. ಅಲ್ಲಾಗ ನೋಡಿದ್ಮೇಲೆ ಗೊತ್ತಾಗ್ತದೆ ಏನಕ್ಕೆ ಈ ಮೆಟೀರಿಯಲ್ ಯೂಸ್ ಮಾಡ್ತಾರೆ ಅಂತ. ಇನ್ನು 3 ಕಿಲೋಮೀಟ್ರ್ ಹೋಗಿ ಇವತ್ತೇ ಖಾಲಿ ಮಾಡ್ಸೋಣ. ನಾಳೆ ಬೆಳಗ್ಗೆ ಲೋಡ್ ರೆಡಿ ಐತೆ, ಲೋಡ್ ಮಾಡ್ಬೇಕು ನಾಳೆ ಬೆಳಗ್ಗೆಗೆ. ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ಗಾಡಿ ನಿಲ್ಸಿದ್ದೀನಿ. ಏನಾಗಬಾರ್ದಿತ್ತು ಅದೇ ಆಯಿತು. ಏನಪ್ಪ ಮ್ಯಾಟ್ರು ಅಂದರೆ, ಲೋಡ್ ಯಾರು ಮಾಡಿಸಿದ್ರಲ್ಲ, ಅದೇ ಮಿಡ್ಲಲ್ಲಿ ಪಾರ್ಟಿಗಳಿದ್ದಾರೆ ಅಂತ ಅವರು ಹೆವಿ ಫೋನ್ ಮಾಡಿದ್ರು ನಮ್ಗೆ, ಬೇಗ ಹೋಗಿ ಅಂತ. ನಾವಿಲ್ಲಿಗೆ ನಾನ್ ಸ್ಟಾಪ್ ಹೊಡ್ಕೊಂಬಂದರೆ ಇಲ್ಲಿಗೆ ಬಂದಮೇಲೆ ಇವತ್ತು ಸಂಡೇ ಖಾಲಿ ಮಾಡಲ್ಲ ಅಂತಾರೆ. ಏನು ಮಾಡ್ತೀರ? ಅವರು ನಾನು ನಿನ್ನೆ ಕೇಳ್ಕೊಂಬಂದಿನಿ, ಖಾಲಿ ಮಾಡ್ತಾರೆ ಅನ್ನಂಗಿದ್ರು ಹೋಗ್ತೀನಿ, ಇಲ್ಲ ಮಂಡೇ ಮಾರ್ನಿಂಗ್ ಹೋಗ್ತೀನಿ ಕ್ಲೀನಾಗಿ ಹೇಳಿ ಕರೆಕ್ಟಾಗಿ ಅಂತ. ಇಲ್ಲ ಮಾಡಿಬಿಡ್ತಾರೆ, ಹೋಗಿ ನಾನು ಮಾತಾಡಿದ್ದೀನಿ ಹೋಗಿ ಅಂತ ಕಳಿಸಿದ್ರು. ಇಲ್ಲಿಗೆ ಬಂದರೆ ಅನ್ಲೋಡ್ ಇಲ್ಲ, ಏನಿಲ್ಲ. ಇದು ಬಂದು ಯಾವುದೋ ಒಂದು ತೋಟದಲ್ಲಿರೋದು ಕಂಪ್ನಿ, ಅಂದರೆ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ನಡೀತೈತೆ, ಅವ್ರಿಗೋಸ್ಕರ ಮಾಡಿರೋದು ಇದು. ಊಟ ತಿಂಡಿ ಏನೂ ಸಿಗಲ್ಲ ಇಲ್ಲಿ, ಅದೊಂದು ಸಮಸ್ಯೆ. ಮೇನ್ ರೀಸನ್ನು ಆಫೀಸೆಲ್ಲ ಓಪನ್ ಇದೆ, ಬಟ್ ಲೇಬರ್ಸ್ ಇಲ್ಲ, ಲೇಬರ್ ಶಾರ್ಟೇಜ್ ಐತೆ ಇವತ್ತು, ಆಗಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಲೇಬರ್ ನಾನೇ ಕರೆಸ್ತೀನಿ ಖಾಲಿ ಮಾಡಿಸಿ ಅಂತ ಹೇಳಿ. ನಮ್ಮ ರೆಗ್ಯುಲರ್ ಕೋಳಿ ಫೀಡೇನು ಖಾಲಿ ಮಾಡೋಕ್ಕೆ ಲೇಬರ್ಸ್ ಬರ್ತಾರೋ ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರು ಇಲ್ಲಿಂದ ಬರೀ 13 ಕಿಲೋಮೀಟ್ರು. ಹಂಗಾಗಿ ಬರ್ತೀವಿ, ನಾನು ಖಾಲಿ ಮಾಡಿಕೊಡ್ತೀವಿ ಅಂದರು. ಅವ್ರದ್ದೆಲ್ಲ ರೇಟೆಲ್ಲ ಮಾತಾಡಿ ಅವ್ರಿಗೆ ಒಪ್ಪಿಸಿ, ನಮ್ಮದೇನಿಲ್ಲ ಇದು ಅನ್ಲೋಡಿಂಗ್ ಅವ್ರು ಕೊಡೋದಿದೆ. ಹಂಗಾಗಿ ಮಾತಾಡ್ಬಿಟ್ಟು ಎಲ್ಲ ಒಪ್ಪಿಸಿ ಇವ್ರಿಗೂ ಈಗ ಸದ್ಯಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಲೇಬರ್ ಬರಲಿ ಅಂತ. ಖಾಲಿ ಆಗುತ್ತೆ. ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಂದ್ಬಿಟ್ಟೆ. ಬಂದು ಲೇಬರ್ನ ಬಿಟ್ಬಿಟ್ಟು ಅಲ್ಲಿಂದ ಬಂದೆ. ವಿಡಿಯೋನು ಮಾಡೋಕ್ಕೆ ಹೋಗಿಲ್ಲ, ರಿಸೀವ್ಗೆಲ್ಲ ಕೊಟ್ಟಿದ್ರು, ಇಸ್ಕೊಂಡು ಸಿಲುಸೇನು ಹಾಕ್ಸ್ಕೊಂಡು ಬಂದೆ. ಈಗ ಇಲ್ಲಿಂದ ಲೋಡ್ಗೆ ಹೋಗಬೇಕು. ಲೋಡು ಸೆಟ್ ಆಗಿತ್ತು. ಏನಪ್ಪ ಅಂದರೆ ಇವತ್ತು ಹೋಗ್ತಾ ಇರೋ ಬಾಡಿಗೆ ಲಾಸ್ಟ್ ಬಾಡಿಗೆ, ಬಟ್ ಬೇರೆ ಆಪ್ಷನ್ ಇಲ್ಲ, ಹೋಗಲೇಬೇಕು. ಯಾಕಂದರೆ ನಾವು ಒಂದು ಟ್ರಿಪ್ ನೋಡೋಂಗಿಲ್ಲ, ಮುಂದೆ ನೋಡಬೇಕು. ಅವ್ರು ರೆಗ್ಯುಲರಾಗಿ ಲೋಡ್ ಕೊಡೋದ್ರಿಂದ ಒಂದು ಟ್ರಿಪ್ ಲಾಸ್ ಆದರೂ ಪರವಾಗಿಲ್ಲ, ಹೋಗಲೇಬೇಕು. ಆ ಥರ ಆಗುತ್ತೆ ಕೆಲವು ಸಾರಿ. ಆ್ಯಕ್ಚುಲಿ ಈರುಳ್ಳಿ ಲೋಡ್ ಮಾಡಬೇಕಿತ್ತು ನಾನು. ಈರುಳ್ಳಿ ಲೋಡ್ ಮಾಡಿದ್ರೆ ಸ್ವಲ್ಪ ದುಡ್ಡು ಉಳಿಯೋದು, ಬಟ್ ಬೇರೆ ಆಪ್ಷನ್ನೇ ಇಲ್ಲ. ಈರುಳ್ಳಿ ಲೋಡು 2 ತಿಂಗಳು ಲೋಡು, 2 ತಿಂಗಳೇನೋ ಕಂಟಿನ್ಯೂ ಹೊಡಿತೀವಿ. ಇನ್ನು 10 ತಿಂಗಳು ಯಾರು ಲೋಡ್ ಕೊಡಬೇಕು? ಬೇರೆಯವರೇ ಲೋಡ್ ಕೊಡಬೇಕು. ಈಗ ಇರೋದು ಅವ್ರ ಲೋಡು. ಹಂಗಾಗಿ ಬೇರೆ ಆಪ್ಷನ್ನೇ ಇಲ್ಲ. ಲಾಸ್ ಆದರೂ ಪರವಾಗಿಲ್ಲ, ಈ ಟ್ರಿಪ್ಪು ಹೋಗಿ ಲೋಡ್ ಮಾಡ್ಕೊಂಬರ್ಬೇಕು. ಟ್ರಾನ್ಸ್ಪೋರ್ಟ್ ಫೀಲ್ಡ್ ಹಂಗೆ, ಸರ್ವಿಸ್ ಫೀಲ್ಡೇ ಅಷ್ಟು, ಒಂದ್ರಲ್ಲಿ ಲಾಭ ಒಂದ್ರಲ್ಲಿ ನಷ್ಟ ಇದ್ದಿದ್ದೆ. ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಬನ್ನಿ, ಲೋಡಿಂಗ್ ಪಾಯಿಂಟ್ ಬಂದು ಕೊಲ್ಲಾಪುರ ದಾಟಿ ಮುಂದೆ ಹೋಗಬೇಕು. ಎಂಟಿನೇ ಹೋಗ್ಬೇಕು, ಇನ್ನೂ 100 ಕಿಲೋಮೀಟ್ರ್. ಇಲ್ಲಿಂದ ಹೋಗೋಣ, ಬಿಡೋಣ. ನೈಟ್ ಅವಾಗ ಆದಷ್ಟು ಆಲ್ಟ್ ಆಗಿ ಟ್ರೈ ಮಾಡೋಣ. ಬೆಳಗ್ಗೆ ಬೇಗ ಲೋಡ್ ಮಾಡಿಬಿಡಿಸ್ತೀನಿ ಅಂತಂದು ಹೇಳಿದ್ದಾರೆ. ಅವ್ರು ಹಳೆ ಪಾರ್ಟಿ ಆಗಿರೋದ್ರಿಂದ ನನ್ನ ಪ್ರಕಾರ ಬೇಗ ಬಿಡಿಸ್ತಾರೆ. ಈಗ ಹೊಸ ಜಾಗಗಳಿಗೆ ಹೋದಾಗ ನಮಗೆ ಸಮಸ್ಯೆ ಆಗುತ್ತೆ, ಬಟ್ ಇದು ಹಳೆ ಜಾಗ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಹೋಗ್ಬಿಡೋದು ನಾನ್ ಸ್ಟಾಪ್ ಸೀದಾ ಪಾಯಿಂಟ್ಗೆ. ಇಲ್ಲೇ ಬಂಕೊಳಕ್ಕೆ ತಂದು ಗಾಡಿ ಹಾಕಿದ್ದೀನಿ. ಬೆಳಗ್ಗೆಯಿಂದ ಗಾಡಿ ಓಡಿಸಿ ಸಾಕಾಗೈತೆ. ಫುಲ್ ಟಯರ್ಡು. ಇವತ್ತು ಒಳ್ಳೆ ನಿದ್ದೆ ಮಾಡ್ಕೊಬೇಕು. ಮತ್ತು ನಾಳೆ ಬೆಳಗ್ಗೆನೇ ಲೋಡ್ ಮಾಡ್ಕೊಂಬಿಟ್ಟು ನಾಡ್ದು ಬೆಳಗ್ಗೆ ಬೆಂಗಳೂರು ಖಾಲಿ ಮಾಡ್ಬೇಕು. ಹಂಗಾಗಿ ಅರ್ಜೆಂಟ್ ಇದೆ ಅಂತ ಮಾಲು. ಬೆಳಗ್ಗೆ 9 ಗಂಟೆ ಒಳಗೆ ಲೋಡ್ ಮಾಡಿಬಿಡಿಸ್ತೀನಿ ಅಂತ ಹೇಳಿದ್ದಾರೆ. ಏನಾಗುತ್ತೋ ನೋಡೋಣ ಅಂತ. ಬೆಳಗ್ಗೆ ಒಂದು 5 ಗಂಟೆ ಇಲ್ಲ 6 ಗಂಟೆಗೆ ಇಲ್ಲಿಂದ ಬಿಡೋಣ. ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಹೋಗ್ಬೇಕಿನ್ನ ಲೋಡಿಂಗ್ಗೆ. ಓಕೆ, ಎಲ್ರಿಗೂ ಗುಡ್ ನೈಟ್. ಮತ್ತು ಬೆಳಗ್ಗೆ ಕಂಟಿನ್ಯೂ ಆಗುತ್ತೆ, ಮತ್ತೆ ಸಿಗ್ತೀನಿ.